ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ನಿಚ್ಚವನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ 16ರಿಂದ 19ರವರೆಗೆ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಶುಗಳ ವೈದ್ಯಕೀಯ ಶಿಬಿರ, ಗುರು ಕೊಟ್ಟೂರೇಶ್ವರ ಮೂರ್ತಿ ಪ್ರತಿಷ್ಠಾಪನೆ, ಮುಳ್ಳುಗದ್ದಿಗೆ, ಬಿಲ್ವಾರ್ಚನೆ, ರುದ್ರಗಣ ಹೋಮ, ತಾಲೂಕಿನ ರೈತ ಕೇಂದ್ರದಿಂದ ಮಾಹಿತಿ, 4 ದಿನಗಳ ಕಾಲ ಧರ್ಮಸಭೆ, ಪುರಾಣ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ರಥೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿತ್ತು. ಪ್ರಥಮ ವರ್ಷದ ನೂತನ ರಥೋತ್ಸವಕ್ಕೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ವಿವಿಧ ವಾದ್ಯಗಳಾದ ಸಮಾಳ, ನಂದಿಕೋಲು, ಗೊಂಬೆ ಕುಣಿತ, ಹಲಗೆಯೊಂದಿಗೆ ಮೆರವಣಿಗೆ ಪಟಾಕಿಯನ್ನು ಸಿಡಿಸಲಾಯಿತು. ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಹೂವು, ಹಣ್ಣು, ಕಾಯಿ ಹಾಗೂ ನೈವೇದ್ಯವನ್ನು ಸಮರ್ಪಿಸಿದರು. ಭಕ್ತರು ಹಾಲಸ್ವಾಮಿಯ ನೂತನ ರಥೋತ್ಸವದ ಚಕ್ರಕ್ಕೆ ತೆಂಗಿನಕಾಯಿ ಹೊಡೆದರು ಹಾಗೂ ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಜಿ. ಪಂ. ಮಾಜಿ ಸದಸ್ಯರಾದ ನಿಚ್ಚವನಹಳ್ಳಿ ಪರಶುರಾಮಪ್ಪ, ಎಸ್. ಭೀಮಪ್ಪ, ಕೆಂಚಪ್ಪ, ಕನಕಾಪ್ಲ ಹನುಮಂತಪ್ಪ, ತಳವಾರ್ ತಿರುಕಪ್ಪ, ಕಂಚಿಕೆರೆ ಧರ್ಮಪ್ಪ, ಪಿ. ದತ್ತಾತ್ರೇಯರಾವ್, ಕೆಂಚಪ್ಪ, ಕೆ. ನಾಗರಾಜಪ್ಪ, ಯರಬಳ್ಳಿ ಹಾಲಪ್ಪ, ಮಹೇಂದ್ರಪ್ಪ, ಎಚ್. ಎಂ. ಶಿವಧಾರ್ಕಯ್ಯ, ಬಣಕಾರ್ ನಾಗರಾಜ್ ಹಾಗೂ ಸುತ್ತಮುತ್ತಲ ಊರಿನ ಭಕ್ತಾದಿಗಳು, ಗ್ರಾಮಸ್ಥರು ಹಾಗೂ ಕಲಾತಂಡದವರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್. ಜಗದ್ಗುರು ಪಂಚಾಚಾರ್ಯ ಪ್ರೆಸಿಡೆಂಟ್ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪರ ಕೃಪಾಶೀರ್ವಾದದಿಂದ ಶ್ರೀ ಶಿವಶರಣೆ ಗುಡ್ಡಾಪುರ ದಾನಮ್ಮ ಪುರಾಣ ಪ್ರವಚನ ಕಾರ್ಯಕ್ರಮ ದಿನಾಂಕ 10/3/2025ರಿಂದ ದಿನಾಂಕ 18/3/2025ರವರೆಗೆ 9 ದಿನಗಳ ಕಾಲ ನಿತ್ಯದಲ್ಲಿ ಶಿವಶರಣೆ ಗುಡ್ಡಾಪುರ ದಾನಮ್ಮನವರ ಪುರಾಣ ಪ್ರವಚನ ನಡೆಯಿತು. ಪುರಾಣ ಪ್ರವಚನ ಮಾಡತಕ್ಕಂಥವರು ಶಟಸ್ಥಲ ಬ್ರಹ್ಮಿ ಶಿವಯೋಗಿ ಶಿವಾಚಾರ್ಯರು, ಮದ್ದರಕ್ಕಿ ಬೆಚ್ಚಿನ ಮಠ ಹಾಗೂ ರಾಣೆಬೆನ್ನೂರು ಹಿರೇಮಠ ಇವರಿಂದ ಪುರಾಣ ಪ್ರವಚನಕಾರ ನಡೀತಾ ಇದೆ. ಅದೇ ರೀತಿಯಾಗಿ ಶ್ರೀಮದ್ ರಾಮಘಟ್ಟದ ಉಚ್ಚಂಗಿದುರ್ಗ ಕಟ್ಟೆಮನೆಯ ಶಟಸ್ಥಲ ಬ್ರಹ್ಮಿ ಗುರು ಸ್ಥಿರ ಚಿರ ಪಟ್ಟಾಧ್ಯಕ್ಷ ಆಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಅವರ ಕೃಪಾಶೀರ್ವಾದದಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನಡೆದುಕೊಂಡು ಬಂದಿರ್ತವೆ. ಅದೇ ರೀತಿಯಾಗಿ ಪ್ರತಿನಿತ್ಯವೂ ಸಹಿತ ಶ್ರೀಮಠಕ್ಕೆ ಒಬ್ಬೊಬ್ಬ ಶ್ರೀಗಳು ಕೂಡ ದಯಮಾಡಿಸಿದ್ದಾರೆ. ಪ್ರಾರಂಭದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಮಘಟ್ಟ ಸ್ಥಿರಚರ ಪಟ್ಟಾಧ್ಯಕ್ಷರು, ಗುರುವರ್ಗ ಹಿರೇಮಠ, ಉಚ್ಚಂಗಿದುರ್ಗ ಕಟ್ಟಿಮನೆ ರಾಮಘಟ್ಟ ಇವರು ಬಂದಿದ್ದರು. ಇವರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು 11ನೇ ತಾರೀಕು ದಿನಾಂಕ 3/2025ನೇ ದಿನ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಶಿವಯೋಗಿಗಳು ಗುಡ್ಡದ ವಿರಕ್ತ ಮಠ ನೀಲಗೊಂದ ಇವರಿಂದ ಮೂರನೇ ದಿನದ ಕಾರ್ಯಕ್ರಮ ಶ್ರೀ ಪಟ್ಟದ ಚಿನ್ಮಯ ಸ್ವಾಮಿಗಳು ಗೋಣಿಬಸವೇಶ್ವರ ಸಂಸ್ಥಾನ ಮಠ ಕೂಲಳ್ಳಿ ಇವರು ಬಂದಿದ್ದರು. ಈ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಇನ್ನು 4ನೇ ದಿನವಾಗಿರ್ತಕ್ಕಂಥದ್ದು 13/2025ನೇ ದಿನ ಮಾನ್ಯಪ್ರ ಶಾಂತಲಿಂಗ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಕೋಲಶಾಂತೇಶ್ವರ ವಿರಕ್ತ ಮಠ, ಕೋಲಶಾಂತೇಶ್ವರ ವಿರಕ್ತ ಮಠ ಅರಸೀಕೆರೆ ಇವರು ಕೂಡ ದಯಮಾಡಿಸಿದ್ರು. ಆ ನಂತರದಲ್ಲಿ ದಿನಾಂಕ 14/3/2025ನೇ ದಿನ ವರಸಧ್ವಜ ಶಿವಾಚಾರ್ಯ ಮಹಾಸ್ವಾಮಿಗಳು ತೆಗ್ಗಿನಮಠ ಹರಪನಹಳ್ಳಿ ಇವರು ಕೂಡ ದಯಮಾಡಿಸಿ ಕಾರ್ಯಕ್ರಮಕ್ಕೆ ಬಹಳ ಯಶಸ್ವಿಯಾಗಿ ಮಾತನಾಡಿದರು. ಆ ನಂತರದಲ್ಲಿ 15ನೇ ತಾರೀಕು ದಿನಾಂಕ 15/3/2025ನೇ ಶ್ರೀ ಸದ್ಗುರು ಶ್ರೀ ಅಜ್ಜಯ್ಯ ಸ್ವಾಮಿಗಳು ಮುತ್ತಿಗೆ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಅದೇ ರೀತಿಯಾಗಿ 16/3/2023ನೇ ದಿನ ಶಬ್ರ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನುಗ್ಗೆಹಳ್ಳಿ ಮತ್ತು ಐನಹಳ್ಳಿ ಹಿರೇಮಠ ಐನಹಳ್ಳಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಂದು ಕಾರ್ಯಕ್ರಮ ಉದ್ದೇಶಿಸಿ ಹಾಗೂ ಶಿವಶರಣೆ ಆಗಿರ್ತಕ್ಕಂಥ ಗುಡ್ಡಾಪುರ ದಾನಮ್ಮನ ಪ್ರವಚನವನ್ನು ಉತ್ತಮವಾಗಿ ನಡೀಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಅವರ ಆಶೀರ್ವಚನ ಕೂಡ ನಡೀತು. ಆ ನಂತರದಲ್ಲಿ ಶಬ್ರ ಶಿವಯೋಗಿ ಶಿವಾನಂದ ಶಿವಾಚಾರ್ಯರು ಧರ್ಮಕ್ಷೇತ್ರ ನಾಗವಂದ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಜೊತೆಲಿ ಅಜ್ಜಯ್ಯ ಸ್ವಾಮಿಗಳು ಕ್ಯಾರ್ಕಟ್ಟಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ರೀತಿಯಲ್ಲಿ ಆಶ್ರಯಿಸಿದರು. ಹೀಗೆ 18/3/2025ನೇ ದಿನ ಸಾಯಂಕಾಲ
ಶ್ರೀ ಶಿವಬ್ರ ಅಭಿನವ ಶಿವರುದ್ರನ ಶಿವಾಚಾರ್ಯ ಮಹಾಸ್ವಾಮಿಗಳು ನವಲಿ ಹಿರೇಮಠ್ ಹಂಪಸಾಗರ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಮತ್ತು ಭಕ್ತರನ್ನು ಉದ್ದೇಶಿಸಿ ಈ ಗ್ರಾಮಕ್ಕೆ ಆಯುಷ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತೇಳಿ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದರು. ಅದೇ ದಿನ ರಾತ್ರಿ 10:30ಕ್ಕೆ ಶ್ರೀ ಸದ್ಗುರು ಶ್ರೀ ಆಲಸ್ವಾಮಿಗಳ ಮುಳ್ಳುಗದ್ದಿಗೆ ಮಹೋತ್ಸವ ಸಾಂಗೋಪಾಂಗವಾಗಿ ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಸಕಲ ನಾಡಿನ ಸದ್ಭಕ್ತರೆಲ್ಲರೂ ಕೂಡ ಕೂಡಿಕೊಂಡು ನಿನ್ನೆಯ ರಾತ್ರಿ ದಿವಸ ಅಂದರೆ ದಿನಾಂಕ 18/3/2025 ರಾತ್ರಿ 10:30ರಿಂದ ಉತ್ತಮವಾಗಿ ಬಹಳ ವಿಜೃಂಭಣೆಯಿಂದ ಸಕಲ ವಾದ್ಯಗಳಿಂದ ಕೂಡ ಈ ಮುಳ್ಳುಗದ್ದಿ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನಡೆಯಿತು. ಅದೇ ರೀತಿಯಾಗಿ 19/3/2025 ದಿವಸ ನೂತನವಾಗಿರುವಂಥ ರಥೋತ್ಸವ ಹಾಲಸ್ವಾಮಿಯ ನೂತನ ರಥೋತ್ಸವ ನಿರ್ಮಾಣ ಕಾರ್ಯ ಎಲ್ಲ ಭಕ್ತರ ಸೇವೆ ಸಹಕಾರ ನಡೆಯಿತು. ಅದರ ಜೊತೆಗೆ ಕಟ್ಟಿಗೆ ಸೇವೆಯನ್ನ ದ್ಯಾಪನಹಳ್ಳಿ ಗ್ರಾಮದ ಭಕ್ತಾದಿಗಳು ಕೂಡ ಸೇವೆ ಸಲ್ಲಿಸಿದ್ರು. ಇನ್ನು ಬಸಾಪುರ ಗ್ರಾಮದ KM ಕೊಟ್ರಯ್ಯನವರು ಮತ್ತು ಅವರ ಮಕ್ಕಳು ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಹೀಗಾಗಿ ಅವರೆಲ್ಲರ ಸೇವೆಯಿಂದ ಈ ಒಂದು ಕಾರ್ಯಕ್ರಮ ಸಕಲ ನಾಡಿನ ಸಂಚರಿಸುತ್ತಿರುವ ಎಲ್ಲ ಭಕ್ತರ ಸೇವೆ ಸಹಕಾರಗಳಿಂದ ಸಾಂಗೋಪಾಂಗವಾಗಿ ಅವರೆಲ್ಲರ ತನು ಮನ ಧನಗಳಿಂದ ಸೇವೆ ಸಲ್ಲಿಸಿದ್ದಕ್ಕಾಗಿಯೇ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಯಶಸ್ವಿ ಕಂಡು ನಮಗೆ ಕೂಡ ಬಹಳ ಸಂತೋಷವಾಗಿದೆ. ಇದೇ ರೀತಿಯಾಗಿ ಮುಂದಿನ ಎಲ್ಲ ಭಕ್ತರು ಈ ಒಂದು ಗ್ರಾಮದ ಮಠದ ಶ್ರೀ ಆಲಸ್ವಾಮಿ ಮಠದ ಏಳಿಗೆಗಾಗಿ ಎಲ್ಲರೂ ಕೂಡ ಯಶಸ್ವಿಯಾಗಿ ಸಹಕಾರವನ್ನು ಕೊಡಲೆಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕೆಂದು ಈ ಮೂಲಕ ತಿಳಿಸುತ್ತಾ ನಮ್ಮ ನುಡಿಗಳಿಗೆ ವಿರಾಮ